ಇನ್ನು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಮುದಾಯವಾರು ಕೂಡ ಪ್ರಾತಿನಿಧ್ಯ ಕೊಡುವಲ್ಲಿ ಅಸಮತೋಲನ ಕಂಡು ಬರ್ತಾ ಇದೆ ಅನ್ನೋ ಆಕ್ಷೇಪಗಳು, ಅದರಲ್ಲೂ ಬ್ರಾಹ್ಮಣ ಸಮುದಾಯ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರೋದು. ವೆರಿ ಇಂಟ್ರೆಸ್ಟಿಂಗ್ಲಿ ದಿನೇಶ್ ಗುಂಡೂರಾವ್ ಅವರು ಸಾಮಾನ್ಯವಾಗಿ ಬ್ರಾಹ್ಮಣ ಸಮುದಾಯದ ನಾಯಕ ಅಥವಾ ನಾನು ಆ ಸಮುದಾಯದ ಪ್ರತಿನಿಧಿ ಅಂತ ಹೇಳೋದು ಕಮ್ಮಿ. ಆದ್ರೆ ಈ ಬಾರಿ ಅವ್ರಿಗೆ ರೆಪ್ರೆಸೆಂಟೇಷನ್ ಸಿಗದೆ ಇದ್ದಾಗ ಅವರು ಕೂಡ ಹೇಳ್ಬಿಟ್ರು, ಬ್ರಾಹ್ಮಣರಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಅದೊಂದು ಬೇಸರ ಇದೆ ಅಂತ ಹೇಳಿ. ಇದು ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ ಸಮುದಾಯ. ಕಾಂಗ್ರೆಸ್ ಏಳಿಗೆಯಲ್ಲೂ ಬ್ರಾಹ್ಮಣರು ಕೆಲಸ ಮಾಡಿದ್ದಾರೆ. ಸಮುದಾಯಕ್ಕೆ ಸಂಪುಟದಲ್ಲಿ ಅವಕಾಶ ನೀಡಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಆದರೆ ತಪ್ಪಲ್ಲ, ಏನು ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ಆಘಾತ ಆಗಿದೆ, ಇಡೀ ರಾಜ್ಯಕ್ಕೆ ಖೇದ ಆಗಿದೆ. ಇದನ್ನು ಸರಿಪಡಿಸಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದು ಸರ್ಕಾರದ ಗಮನಕ್ಕೆ ತಂದು ಪಕ್ಷನ ಇವತ್ತು ನಾವೆಲ್ಲ ಸೇರಿ ಮಾಡೋಣ. ನಾವು ಯಾವುದೇ ಉದ್ವೇಗದ ಮಾತಾಗಲಿ, ಉದ್ವೇಗದ ಭಾಷಣ ಆಗಲಿ, ಉದ್ವೇಗದ ಯಾವುದೇ ನಾವು ಇನ್ನು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಮುದಾಯವಾರು ಕೂಡ ಪ್ರಾತಿನಿಧ್ಯ ಕೊಡುವಲ್ಲಿ ಅಸಮತೋಲನ ಕಂಡು ಬರ್ತಾ ಇದೆ ಅನ್ನೋ ಆಕ್ಷೇಪಗಳು, ಅದರಲ್ಲೂ ಬ್ರಾಹ್ಮಣ ಸಮುದಾಯ ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರೋದು. ವೆರಿ ಇಂಟ್ರೆಸ್ಟಿಂಗ್ಲಿ ದಿನೇಶ್ ಗುಂಡೂರಾವ್ ಅವರು ಸಾಮಾನ್ಯವಾಗಿ ಬ್ರಾಹ್ಮಣ ಸಮುದಾಯದ ನಾಯಕ ಅಥವಾ ನಾನು ಆ ಸಮುದಾಯದ ಪ್ರತಿನಿಧಿ ಅಂತ ಹೇಳೋದು ಕಮ್ಮಿ. ಆದ್ರೆ ಈ ಬಾರಿ ಅವ್ರಿಗೆ ರೆಪ್ರೆಸೆಂಟೇಷನ್ ಸಿಗದೆ ಇದ್ದಾಗ ಅವರು ಕೂಡ ಹೇಳ್ಬಿಟ್ರು, ಬ್ರಾಹ್ಮಣರಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಅದೊಂದು ಬೇಸರ ಇದೆ ಅಂತ ಹೇಳಿ. ಇದು ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ ಸಮುದಾಯ. ಕಾಂಗ್ರೆಸ್ ಏಳಿಗೆಯಲ್ಲೂ ಬ್ರಾಹ್ಮಣರು ಕೆಲಸ ಮಾಡಿದ್ದಾರೆ. ಸಮುದಾಯಕ್ಕೆ ಸಂಪುಟದಲ್ಲಿ ಅವಕಾಶ ನೀಡಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಆದರೆ ತಪ್ಪಲ್ಲ, ಏನು ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ಆಘಾತ ಆಗಿದೆ, ಇಡೀ ರಾಜ್ಯಕ್ಕೆ ಖೇದ ಆಗಿದೆ. ಇದನ್ನು ಸರಿಪಡಿಸಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದು ಸರ್ಕಾರದ ಗಮನಕ್ಕೆ ತಂದು ಪಕ್ಷನ ಇವತ್ತು ನಾವೆಲ್ಲ ಸೇರಿ ಮಾಡೋಣ. ನಾವು ಯಾವುದೇ ಉದ್ವೇಗದ ಮಾತಾಗಲಿ, ಉದ್ವೇಗದ ಭಾಷಣ ಆಗಲಿ, ಉದ್ವೇಗದ ಯಾವುದೇ ನಾವು